ಬಿಡುಗಡೆ ಆಗಬೇಕು, ಹೇಗೆ ನಾವು ಪರಿವರ್ತನೆ ಆಗಬೇಕು, ಹೇಗೆ ನಾವು ಬದಲಾವಣೆ ಆಗಬೇಕು ಅಂದ್ರೆ ಬೈಬಲ್ ನಮಗೆ ಹೇಳ್ತದೆ, ಸ್ಪಷ್ಟವಾಗಿ ಹೇಳ್ತದೆ. ನಾವುಗಳು ದೇವರ ಆಶೀರ್ವಾದ ಹೊಂದಬೇಕಾದರೆ ಮನುಷ್ಯನ ಸೈತಾನನ ಆಶೀರ್ವಾದ ಬಿಟ್ಟು ನಾವು ಬಿಡಬೇಕು. ಮನುಷ್ಯನನ್ನು ಹಿಂಬಾಲಿಸಲು ಬಿಡಬೇಕು, ಸೈತಾನ ವಸ್ತುಗಳನ್ನು ಹಿಂಬಾಲಿಸಲು ಬಿಡಬೇಕು. ಅಲ್ಲಿ ಇಲ್ಲಿ ಹೋಗಿ ತೋರಿಸಿಕೊಂಡು ನಮ್ಮ ಜೀವಿತಗಳನ್ನು ಹಾಳು ಮಾಡಿಕೊಳ್ಳಬಾರದು. ಸೈತಾನಿಗೆ ಸಂಬಂಧಪಟ್ಟ ವಿಷಯಗಳು ಯಾವುದು ಕೂಡ ನಮ್ಮ ಜೀವಿತದಲ್ಲಿ ನಾವು ಇಟ್ಟುಕೊಳ್ಳಬಾರದು. ಇವೆರಡು ಕೂಡ ನಾವು ಒಂದು ಕಡೆ ತೆಗೆದಿಡಬೇಕು. ತೆಗೆದಿಟ್ಟು ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹತ್ರ ಓಡಿ ಬರಬೇಕು. ಯೇಸು ಕ್ರಿಸ್ತನ ಹತ್ರ ಓಡಿ ಬರಬೇಕು. ಓಡಿ ಬಂದು ಏನ್ ಮಾಡಬೇಕು? ಓಡಿ ಬಂದು ಏನ್ ಮಾಡಬೇಕು? ದೇವರಿಗೆ ಹೇಳ್ಬೇಕು, ಯೇಸುವಿಗೆ ನಾವು ಸ್ವಾಮಿ, ನಾವು ಮಾಡಿದ ತಪ್ಪಿಗಾಗಿ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಾವು ಅದನ್ನು ಬಿಟ್ಟು ಬಿಡಬೇಕು. ಬಿಟ್ಟು ನಮ್ಮ ಜೀವಿತ, ನಮ್ಮ ಪ್ರಾಣ, ನಮ್ಮ ಆತ್ಮ, ನಮ್ಮ ಶರೀರ, ನಮ್ಮ ಜೀವಿತ ಯೇಸುವಿಗೆ ನಾವು ಸಮರ್ಪಣೆ ಮಾಡಬೇಕು. ನೋಡಿ ಬೈಬಲ್ ಹೇಳ್ತದೆ, ಏನು ವಾಕ್ಯ ಹೇಳ್ತದೆ? 1 ಯೋಹನ 1ನೇ ಅಧ್ಯಾಯ 8ನೇ ವಚನ 9ನೇ ವಚನ ಏನ್ ಹೇಳ್ತದೆ ನೋಡ್ರಿ. 1 ಯೋಹನ 1ನೇ ಅಧ್ಯಾಯ 8ನೇ ವಚನ 9ನೇ ವಚನ. 1 ಯೋಹನ ಇದು ಸುವಾರ್ತೆ ಅಲ್ಲ, ಇದು 1 ಯೋಹನ ಲಾಸ್ಟ್ ಹತ್ರ ಬರ್ತದೆ. 1 ಯೋಹನ 1 ಅಧ್ಯಾಯ 8ನೇ ವಚನ 9ನೇ ವಚನ ಏನ್ ಹೇಳ್ತೇವೆ ಓದ್ರಿ. ನಮ್ಮಲ್ಲಿ ಪಾಪವಿಲ್ಲವೆಂದರೆ ನಾವು ಹೇಳಿದರೆ ನಮ್ಮ ನಾವೇ ಮೋಸಪಡಿಸಿಕೊಳ್ತೇವೆ, ಮತ್ತೆ ಸತ್ಯ ಎಂಬುದು ನಮ್ಮಲ್ಲಿ ಇಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವಂತ ದೇವರು ಯಾರಾಗಿದ್ದಾರೆ? ಹೇಳಿ ಜೋರಾಗಿ, ಯಾರಾಗಿದ್ದಾರೆ? ಯೇಸು ಸ್ವಾಮಿ. ನಮ್ಮ ಪಾಪಗಳನ್ನು ಪರಿಹಾರ ಮಾಡುವವನು ಯೇಸು ಸ್ವಾಮಿ ಆಗಿದ್ದಾನೆ. ನಾವು ಮನುಷ್ಯರ ಆಶೀರ್ವಾದ, ಸೈತನ ಆಶೀರ್ವಾದ ಹೊಂದಿಕೊಂಡಿದ್ದೇವೆ. ಅದರಿಂದ ನಾವು ಹೊರಗೆ ಬರಬೇಕಾದರೆ, ಆ ಶಾಪದಿಂದ ಹೊರಗೆ ಬರಬೇಕಾದರೆ, ನಾವು ಯೇಸುವಿನ ಆಶೀರ್ವಾದ ಹೊಂದಬೇಕಾದರೆ ಯೇಸು ಮುಂದೆ ಬಂದು, ಯೇಸುವೇ, ನಾನು ತಿಳಿದಾಗೆ ನಿನ್ನ ವಾಕ್ಯಕ್ಕೆ ವಿರೋಧವಾಗಿ ನಾನು ತಪ್ಪು ಮಾಡಿದ್ದೇನೆ, ಪಾಪ ಮಾಡಿದ್ದೇನೆ ಎಂಬುದಾಗಿ ನಮ್ಮ ಪಾಪಗಳನ್ನು ಕರ್ತನ ಮುಂದೆ ಒಪ್ಪಿಕೊಳ್ಳುವಾಗ ಆತ ನಂಬಿಗಸ್ತನಾಗಿರುವುದರಿಂದ, ಪರಿಶುದ್ಧ ದೇವರಾಗಿರುವುದರಿಂದ ನಮ್ಮ ಸಕಲ ಪಾಪಗಳನ್ನು ಆತನ ಏನ್ ಮಾಡ್ತಾನೆ? ಪರಿಹಾರ ಮಾಡ್ತಾನೆ. ಆತನ ರಕ್ತದಿಂದ ನಮ್ಮನ್ನು ಶುದ್ಧಿಗೊಳಿಸ್ತಾನೆ. ತನ್ನ ಸ್ವಂತ ಮಗನಾಗಿ, ಮಗಳಾಗಿ ನಮ್ಮನ್ನೇನ್ ಮಾಡ್ತಾನೆ? ಅಂಗೀಕರಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ! ಅಷ್ಟು ಒಳ್ಳೆ ದೇವರು ಯೇಸು ಸ್ವಾಮಿ ಆಗಿದ್ದಾನೆ. ಯೇಸು ಸ್ವಾಮಿಗೆ ನಾವು ಏನು ಕೊಡೋದು ಅವಶ್ಯಕತೆ ಬೇಕಾಗಿಲ್ಲ. ಟೆಕ್ನಿ ಕೊಡೋದು, ಕರ್ಪೂರ ಕೊಡೋದು, ಕಾಯಿ ಕೊಡೋದು, ಕುಂಬಳಕಾಯಿ ಕೊಡುವಂಥದ್ದು, ಅಥವಾ ಏನೇನ ಮೈ ಹರ್ಕೊಂಡು ನಮ್ಮ ಜೀವಿತ ಕೊಡುವಂಥದ್ದು, ಮಾಂಸ ಕೊಡುವಂಥದ್ದು ಬೇಕಾಗಿಲ್ಲ ಯೇಸು ಸ್ವಾಮಿಗೆ. ಯೇಸು ಸ್ವಾಮಿ ಹತ್ರ ಬಂದು ನಮ್ಮ ಪಾಪಗಳಿಗಾಗಿ ನಾವು ತಗ್ಗಿಸಿಕೊಂಡು ಕಣ್ಣೀರಿಟ್ಟು ನಾವು ಆತನಿಗೆ ಬೇಡವಾಗ ಆತನ ಸಂತೋಷದಿಂದ, ಆತನ ಪರಿಶುದ್ಧ ರಕ್ತದಿಂದ ನಮ್ಮ ಸಕಲ ಪಾಪಗಳೇನ್ ಮಾಡ್ತಾನೆ? ಆತನು ತೊಳೆದು ಶುದ್ಧೀಕರಿಸ್ತಾನೆ, ಬಿಡುಗಡೆ ಕೊಡ್ತಾನೆ. ಅಷ್ಟು ಒಳ್ಳೆ ದೇವರು, ಅಷ್ಟು ಕರುಣೆಯುಳ್ಳ ದೇವರು ಯೇಸು ಸ್ವಾಮಿ ಆಗಿದ್ದಾನೆ. ಆ ಯೇಸು ಸ್ವಾಮಿ ಮುಂದೆ ನಾವು ಯಾವಾಗಲೂ ತಗ್ಗಿಸಿಕೊಂಡು ದೀನತೆಯಿಂದ ಬೇಡುವಾಗ ಆತನೇ ನಮ್ಮ ಪ್ರತಿಯೊಂದು ಪರಿಸ್ಥಿತಿಗಳನ್ನು ಪರಿಹಾರ ಮಾಡಿ ನಮ್ಮನ್ನು ಶುದ್ಧಿಗೊಳಿಸುವಂತ ದೇವರಾಗಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಏನ್ ಹೇಳ್ತದೆ ನೋಡಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಏನ್ ಹೇಳ್ತದೆ? ನಂಬಿಕೆ ಹುಟ್ಟಿಸುವವನು ಪೂರೈಸುವನಾಗಿರುವುದರಿಂದ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ನಾವು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಮತ್ತೆ ಓಕೆ, ನಮ್ಮ ದೇವರು ನಂಬಿಕೆ ಹುಟ್ಟಿಸುವನಾಗಿದ್ದಾನೆ, ನಂಬಿಕೆ ಪೂರೈಸುವನಾಗಿದ್ದಾನೆ. ನಮ್ಮಲ್ಲಿ ನಂಬಿಕೆ ಕಮ್ಮಿ ಆಗಿದ್ದರೆ ನಾವು ದೇವರಿಂದ
ಆಗಿರ್ತೇವೆ. ನಾವು ಸೈತನ ಆಶೀರ್ವಾದ, ಮನುಷ್ಯನ ಆಶೀರ್ವಾದ ಹೊಂದ್ತೇವೆ. ಆದರೆ ನಮ್ಮ ನಂಬಿಕೆ ಕಮ್ಮಿ ಆಗಿದ್ರೆ ನಾವು ಯೇಸು ಒಳಗೆ ಓಡಿ ಬಂದು ಯೇಸುವಿಗೆ ಕೇಳಬೇಕು, ಯೇಸುವೇ ನನಗೆ ನಂಬಿಕೆ ಕಮ್ಮಿ ಆಗಿದೆ, ನಿನ್ನ ವಾಕ್ಯವನ್ನು ಕೇಳುವುದಕ್ಕಾಗಿ, ನಿನ್ನ ಹಿಂಬಾಲಿಸುವುದಕ್ಕಾಗಿ, ನಿನ್ನ ಅದ್ಭುತ ನೋಡುವುದಕ್ಕಾಗಿ, ನಿನ್ನ ರಕ್ಷಣೆ ನೋಡುವುದಕ್ಕಾಗಿ, ನೀನು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಲ್ಲ, ನಿನ್ನ ಪಾದದಲ್ಲಿ ಬಂದು ನಾನು ಅನೇಕ ಸರಿ ಅಪನಂಬಿಕೆ ಪಟ್ಟಿದ್ದೇನೆ. ಆದರೆ ನನ್ನ ನಂಬಿಕೆ ನೀನೇನ್ ಮಾಡು, ಪೂರೈಸು. ನನ್ನ ನಂಬಿಕೆ ನೀನೇನ್ ಮಾಡು, ಹೆಚ್ಚಿಸು. ನನ್ನ ನಂಬಿಕೆಯಿಂದ ನಾನು ಜೀವಿಸುವುದಕ್ಕಾಗಿ, ನಿನ್ನ ಹಿಂಬಾಲಿಸುವುದಕ್ಕಾಗಿ, ನಿನ್ನ ಮಗಳಾಗಿ ಜೀವಿಸುವುದಕ್ಕಾಗಿ ನನ್ನ ನಂಬಿಕೆ ನೀನೇನ್ ಮಾಡು, ಬಲಪಡಿಸು ಎಂಬುದಾಗಿ ದೇವರಿಗೆ ಹೇಳುವಾಗ ಆತ ನಮ್ಮ ನಂಬಿಕೆ ಏನ್ ಮಾಡ್ತಾನಂತೆ, ಪೂರೈಸ್ತಾನೆ. ನಮ್ಮ ನಂಬಿಕೆ ಹೆಚ್ಚಿಸ್ತಾನೆ, ನಮಗೆ ನಂಬಿಕೆ ಕೊಡ್ತಾನೆ, ವಿಶ್ವಾಸ ಕೊಡ್ತಾನೆ. ಆತನ ಮಗಳಾಗಿ ಜೀವಿಸುವುದಕ್ಕಾಗಿ ನಮಗೆ ಆತನು ಸಹಾಯ ಮಾಡುವಂತ ದೇವರಾಗಿದ್ದಾನೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ನೋಡಿ ಏನ್ ಹೇಳ್ತದೆ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿ ಆತನು. ಹಲ್ಲೆಲೂಯಾ. ಯಾರು ಕ್ರಿಸ್ತನಲ್ಲಿ ಇರ್ತಾರೋ, ಯಾರು ಕ್ರಿಸ್ತನಲ್ಲಿ ಬರ್ತಾರೋ, ನಂಬಿಕೆಯಿಂದ ಜೀವಿಸ್ತಾರೋ, ಪಾಪಗಳನ್ನು ಅರಿಕೆ ಮಾಡ್ತಾರೋ, ಪಾಪದ ಜೀವಿತ ಬಿಟ್ಟು ಬಿಡ್ತಾರೋ, ಯೇಸುವಿಗೆ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ತಾರೋ, ಅವರು ಏನಾಗ್ತಾರಂತೆ, ನೂತನ ಸೃಷ್ಟಿ. ಅವರು ಹಳೆ ಮನುಷ್ಯರಲ್ಲ, ಅವರು ಶಾಪಗ್ರಸ್ತರಲ್ಲ, ಸೈತನಿಗೆ ಸಂಬಂಧಪಟ್ಟವರಲ್ಲ, ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ಮನುಷ್ಯನಿಗೆ ಸಂಬಂಧಪಟ್ಟವರಲ್ಲ, ಪಾಪಕ್ಕೆ ಸಂಬಂಧಪಟ್ಟವರಲ್ಲ. ಅವರು ಕ್ರಿಸ್ತನ ಮಕ್ಕಳು, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರು. ಅವರು ನೂತನ ಸೃಷ್ಟಿಯಾದರು. ಅವರ ಜೀವಿತ ಹೊಸದು, ನಂಬಿಕೆ ಹೊಸದು, ವಿಶ್ವಾಸ ಹೊಸದು. ಅವರಿಗೆ ದೇವರು ಹೊಸ ಸೃಷ್ಟಿಯಾಗಿ ಮಾಡ್ತಾನಿಲ್ಲದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ದೇವರಿಗೆ ನಾವು ಕೇಳಬೇಕು, ದೇವರೇ ನಮಗೆ ಹೊಸ ಸೃಷ್ಟಿ ಬೇಕು, ನಾವು ನಿನ್ನಲ್ಲಿ ಹೊಸ ಮಕ್ಕಳಾಗಿ ಹೊಸದಾಗಿ ನಾವು ಜೀವಿಸಬೇಕೆಂಬುದಾಗಿ. ದೇವರಲ್ಲಿರುವಂತ ಮಕ್ಕಳು ಅವರು ಹಳೆಯರಾಗಿರುವುದಿಲ್ಲ, ಪಾಪಿಷ್ಠರಾಗಿರುವುದಿಲ್ಲ, ಕೆಟ್ಟವರಾಗಿರುವುದಿಲ್ಲ. ಅವರು ನೂತನ ಸೃಷ್ಟಿ. ಅವರು ದೇವರಿಂದ ಆಶೀರ್ವಾದ ನಿಧಿಗಳಾಗ್ತಾರೆ, ದೇವರಿಂದ ಆಶೀರ್ವಾದ ಹೊಂದುವಂತ ಮಕ್ಕಳಾಗ್ತಾರೆ ಎಂಬುದಾಗಿ. ಅದಕ್ಕಾಗಿ ದೇವರಲ್ಲಿ ಬರುವಂತ ಯೇಸು ಸ್ವಾಮಿ ತನ್ನ ಮಕ್ಕಳಿಗೆ ಹೊಸ ಸೃಷ್ಟಿಯಾಗಿ ಮಾಡ್ತಾನೆ, ಹೊಸದಾಗಿ ಪರಿವರ್ತನೆ ಮಾಡ್ತಾನೆ. ಹೊಸ ಮನಸ್ಸು, ಹೊಸ ಹೃದಯ, ಹೊಸ ಜೀವಿತ, ಹೊಸ ಬಲ, ಹೊಸ ಕೃಪೆ, ಹೊಸ ಅಭಿವೃದ್ಧಿ, ಹೊಸ ಆಶೀರ್ವಾದ ತನ್ನ ಮಕ್ಕಳಿಗೆ ದೇವರು ಕೊಡುವಂತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ, ಇನ್ನೊಂದು ವಾಕ್ಯವನ್ನು ಮುಗಿಸೋಣ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನ ಓದ್ರಿ. ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡಿ. ಸಾಕು, ದೇವರ ವಾಕ್ಯ ಹೇಳ್ತದೆ. ನಾವು ದೇವರನ್ನು ಪ್ರೀತಿಸುವಂತ ಮಕ್ಕಳಾದರೆ, ನಾವು ನೂತನ ಸೃಷ್ಟಿಯಾದರೆ, ನಂಬಿಕೆ ಉಳ್ಳ ಮಕ್ಕಳಾಗಿದ್ದರೆ, ನಾವು ಈ ಲೋಕವನ್ನು ಬಿಟ್ಟು ಕ್ರಿಸ್ತನನ್ನು ಸ್ವಂತ ರಕ್ಷಕನು ಅಂಗೀಕರಿಸಿದರೆ, ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಹೇಳ್ತಾನೆ, ನೀವು ನನ್ನ ಆಜ್ಞೆಗಳೇನ್ ಮಾಡ್ರಿ, ಕೈಕೊಂಡು ನಡೀರಿ. ನೀವು ಹೇಗೆ ನನ್ನ ಪ್ರೀತಿಸ್ತೀರಿ? ನನ್ನ ಆಜ್ಞೆಗಳು ಕೈಕೊಂಡು ನಡೆಯೋದ್ರ ಮುಖಾಂತರವಾಗಿ ನನ್ನನ್ನು ನೀವು ಪ್ರೀತಿಸ್ತೀರಿ. ನೀವು ನನ್ನ ಆಜ್ಞೆ ಕೈಕೊಂಡು ನಡೆದಿಲ್ಲ ಅಂದ್ರೆ ನನಗೆ ಪ್ರೀತಿ ಮಾಡಕ್ಕೆ ನೀವು ಸಾಧ್ಯವಿಲ್ಲ. ಹಲ್ಲೆಲೂಯಾ. ನಾವು ದೇವರನ್ನು ಹೇಗೆ ನಾವು ತೋರಿಸ್ತೇವೆ, ನಾವು ಆತನಿಗೆ ಪ್ರೀತಿಸ್ತೇವಂತೆ. ಆತನನ್ನು ಯಾರು ಪ್ರೀತಿಸ್ತಾರೋ ಆತನ ಹೇಳಿದ ಮಾತಿಗೆ ಏನ್ ಮಾಡ್ತಾರೆ, ಅವರು ಕೈಕೊಂಡು ನಡೀತಾರೆ. ಆತನ ಮಾತಿಗೆ ವಿಧೇಯನಾಗ್ತಾರೆ. ಆತನ ಮಾತಿಗೆ ಗೌರವಿಸುವವರು ಅವರೇ ಯೇಸುವನ್ನು ಪ್ರೀತಿ ಮಾಡ್ತಾರೆ. ಯೇಸು ಅವರನ್ನೇ ಪ್ರೀತಿ ಮಾಡ್ತಾನೆ. ಅದಕ್ಕಾಗಿ ನಾವು ಯಾವಾಗ ಪ್ರೀತಿ ಮಾಡ್ತೇವೋ ಆವಾಗ ಆತನ ಮಾತುಗಳು ಕೈಕೊಂಡು ನಡೀತೇವೋ, ಆತನ ಮಾತುಗಳು ಕೈಕೊಂಡು ನಡೀತೇವೋ ಆವಾಗ ಯೇಸುವಿನ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಯೋಬನು ಏನ್ ಮಾಡ್ದ?
ನಿರ್ದೋಷಿಯಾದ, ಅವನಲ್ಲಿ ಯಾವುದೇ ದೋಷ ಇರಲಿಲ್ಲ, ಭಯಭಕ್ತಿ ಆಗಿದ್ದ, ಅವನ ಕೆಟ್ಟದನ್ನು ತಿರಸ್ಕಾರ ಮಾಡ್ದ, ಪಾಪವನ್ನು ತಿರಸ್ಕಾರ ಮಾಡ್ದ, ತನ್ನ ಜೀವಿತದಲ್ಲಿ ಕಷ್ಟ ಅನುಭವಿಸಿದ, ನೋವು ಅನುಭವಿಸಿದ, ಹಿಂಸೆ ಅನುಭವಿಸಿದ, ರೋಗಗಳಿಂದ ಭಯಂಕರ ಪರಿಸ್ಥಿತಿ ಅನುಭವಿಸಿದ. ಅದರ ನಂಬಿಕೆ ಮಾತ್ರ ಕಳ್ಕೊಳ್ಳಿಲ್ಲ, ವಿಶ್ವಾಸ ಕಳ್ಕೊಳ್ಳಿಲ್ಲ, ದೇವರನ್ನು ಪ್ರೀತಿಸಿದ, ದೇವರ ಮಾತಿಗೆ ವಿಧೇಯನಾದ, ದೇವರ ಆಜ್ಞೆಗಳು ಕೈಕೊಂಡು ನಡೆದ. ಅವನೇನು ಕಳ್ಕೊಂಡ, ಏನು ನಾಶವಾಯಿತು ಅವನ ಜೀವಿತದಲ್ಲಿ, ಎಲ್ಲ ಕೂಡ ಎರಡರಷ್ಟು ಆಶೀರ್ವಾದ ದೇವರವನಿಗೆ ಅನುಗ್ರಹಿಸಿದನು. ಅವನನ್ನು ಆಶೀರ್ವಾದ ಮಾಡಿದನೆಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ. ಹಲ್ಲೆಲೂಯಾ. ಇದು ನಮ್ಮ ಜೀವಿತದಲ್ಲಿ ಆಶೀರ್ವಾದ ಬೇಕಾ? ದೇವರ ಆಶೀರ್ವಾದ ಬೇಕಾದರೆ, ದೇವ ನಮಗೆ ಬೇಕಾದರೆ ದೇವರ ಮಾತಿಗೆ ವಿಧೇಯನಾಗಬೇಕು. ನಾವು ಆತನನ್ನು ಪ್ರೀತಿ ಮಾಡಬೇಕು. ನಾವು ಆತನ ಅವನು ಹೇಳಿದಂತ ಯೇಸು ಹೇಳಿದಂತ ಮಾತುಗಳನ್ನು ನಾವು ಕೈಕೊಂಡು ನಡೆಯುವಾಗ ದೇವರಿಂದ ಆಶೀರ್ವಾದನ ಹೊಂದಿಕೊಳ್ಳಕ್ಕೆ ಸಾಧ್ಯವಾಗ್ತದೆ. ಆದ್ರೆ ಇವತ್ತು ಅನೇಕ ಜನರು ದೇವರ ಆಶೀರ್ವಾದ ಬೇಕಾಗಿಲ್ಲ ಅವರಿಗೆ. ಇವತ್ತು ಭಾನುವಾರ ದೇವರ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ, ಆದ್ರೆ ಆಜ್ಞೆ ಕೈಕೊಂಡು ನಡೆಯುವುದಿಲ್ಲ. ಆಜ್ಞೆ ಕೈಕೊಂಡು ನಡೆದಿಲ್ಲ ಅಂದ್ರೆ ನಾವು ದೇವರಿಗೆ ಪ್ರೀತಿ ಮಾಡುವುದಿಲ್ಲ. ದೇವರಿಗೆ ಪ್ರೀತಿ ಮಾಡಿಲ್ಲ ಅಂದ್ರೆ ನಾವು ಮನುಷ್ಯನ ಆಶೀರ್ವಾದಗಳನ್ನೇ ಹೊಂದುತ್ತಾ ಇದ್ದೇವೆ, ಹಣದ ಆಶೀರ್ವಾದಗಳನ್ನೇ ಹೊಂದುತ್ತಾ ಇದ್ದೇವೆ, ಕೆಲಸದ ಆಶೀರ್ವಾದಗಳನ್ನೇ ಹೊಂದುತ್ತಾ ಇದ್ದೇವೆ, ಸೈತನ ಆಶೀರ್ವಾದಗಳನ್ನೇ ಹೊಂದುತ್ತಾ ಇದ್ದೇವೆ. ಈ ಬೆಳಗಿನ ಜಾವದಲ್ಲಿ ಸೈತನ ಎಲ್ಲೆಲ್ಲಿ ತೆಗೆದುಕೊಂಡು ಹೋಗ್ತಾನೋ, ಯಾವ ಕೆಲಸಕ್ಕೆ ತೆಗೆದುಕೊಂಡು ಹೋಗ್ತಾನೋ, ಯಾವ ಪ್ರಾಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾನೋ, ಅವನ ಆಲೋಚನೆಗಳವು, ದೇವರ ಆಲೋಚನೆಗಳಲ್ಲ. ನೀನು ದೇವರ ಮಗನಾದರೆ, ನೀನು ದೇವರ ಮಗಳಾಗಿದ್ದರೆ, ನೀನು ನೂತನ ಸೃಷ್ಟಿ ಆದರೆ, ನೀನು ದೇವರ ಪ್ರೀತಿ ಮಾಡುವಂತ ಮಗನ ಮಗಳಾಗಿದ್ದರೆ, ಈ ದಿವಸ ದೇವರ ಕೊಟ್ಟಂತ ಆರಾಧನೆ ಆಗಿದೆ. ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು, ಎಲ್ಲ ಕಾರ್ಯಗಳನ್ನು ಬಿಟ್ಟು ನೀನು ದೇವರ ಮಾತಿಗೆ ವಿಧೇಯನಾಗಿ ಬಂದು, ನೀನು ಪಶ್ಚಾತ್ತಾಪ ಪಟ್ಟು ನೂತನ ಸೃಷ್ಟಿಯಾಗಿ ದೇವರನ್ನು ಆರಾಧನೆ ಮಾಡುವ ಮುಖಾಂತರವಾಗಿ ನೀನು ದೇವರ ಮಗನು ಮಗಳಾಗ್ತಿ. ಇಲ್ಲಂದ್ರೆ ದೇವರ ಮಗನು ಮಗಳ ನೀನು ಆಗ್ಲಕ್ಕೆ ಸಾಧ್ಯವಿಲ್ಲ. ದೇವರ ಮಗನು, ದೇವರ ಮಗಳು ದೇವರ ಮಾತಿಗೆ ವಿಧೇಯನಾಗುವಾಗ ದೇವರು ಹೇಳಿದ ಮಾತನ್ನು ಕೈಕೊಂಡು ನಡಿಬೇಕು. ಮನುಷ್ಯನ ಆಲೋಚನೆ ಬಿಡಬೇಕು, ಸೈತನ ಆಲೋಚನೆ ಬಿಡಬೇಕು, ಈ ಲೋಕದ ವಿಷಯಗಳನ್ನು ಬಿಟ್ಟು ಬಿಡಬೇಕು, ಕರ್ತನ ಪಾದದಲ್ಲಿ ಬರಬೇಕು. ತಪ್ಪುಗಳನ್ನು ಒಪ್ಪಿಕೊಂಡು, ಪಾಪಗಳನ್ನು ಒಪ್ಪಿಕೊಂಡು ದೇವರ ಸನ್ನಿಧಿಯಲ್ಲಿ ಬಿಟ್ಟು ಬಿಟ್ಟು ದೇವರ ರಕ್ತದಿಂದ ತೊಳೆಯಲ್ಪಡುವಾಗ ದೇವರು ತನ್ನ ಮಗನು ಮಗಳಾಗಿ ನಮ್ಮೆಲ್ಲರನ್ನು ಅಂಗೀಕರಿಸಿ ಆಶೀರ್ವಾದ ಮಾಡ್ತಾನೆ. ಯೋಬನಾಗೆ ಎರಡರಷ್ಟು ಆಶೀರ್ವಾದ ದೇವರು ತನ್ನ ಮಕ್ಕಳಿಗೆ ಅನುಗ್ರಹಿಸುವಂತನಾಗಿದ್ದಾನೆ. ದೇವರ ಆಶೀರ್ವಾದ ಶಾಶ್ವತ ಆಶೀರ್ವಾದವಾಗಿದೆ. ಸೈತನನ್ನು ತಾತ್ಕಾಲಿಕವಾಗಿದೆ, ಮನುಷ್ಯನನ್ನು ತಾತ್ಕಾಲಿಕವಾಗಿದೆ, ಅವು ಮನುಷ್ಯನನ್ನು ಹಾಳು ಮಾಡುವಂಥದ್ದಾಗಿದೆ, ನಾಶ ಮಾಡುವಂಥದ್ದಾಗಿದೆ. ದೇವರ ಆಶೀರ್ವಾದ ನಿತ್ಯ ನಿರಂತರವಾಗಿರುವಂಥದ್ದಾಗಿದೆ, ಶಾಶ್ವತವಾಗಿ. ಅದು ಅಭಿವೃದ್ಧಿ, ಬೆಳವಣಿಗೆ, ಅದು ಎಲ್ಲ ರೀತಿಯ ಉನ್ನತವಾಗಿ ಮೇಲೆ ತರುವಂಥದ್ದು. ಅದು ಯಾವಾಗಲೂ ಸದಾ ಇರುವಂಥ ಆಶೀರ್ವಾದ, ಯೇಸುವಿನಿಂದ ಬರುವಂಥ ಆಶೀರ್ವಾದವಾಗಿದೆ. ಅದಕ್ಕಾಗಿ ನಾವು ನಮ್ಮ ಕುಟುಂಬ, ನಮ್ಮ ಜೀವಿತ ನಾವು ಕರ್ತನಿಗೆ ಒಪ್ಪಿಸಿಕೊಟ್ಟು, ಕರ್ತನ ಆಶೀರ್ವಾದ ಹೊಂದಿಕೊಂಡು, ಆತನಿಗೆ ಪ್ರೀತಿ ಮಾಡುವಂಥ ಮಕ್ಕಳಾಗಿ ಆತನ ಆಜ್ಞೆಗಳು ಕೈಕೊಂಡು ನಡೆಯುವ ಮುಖಾಂತರವಾಗಿ ದೇವರು ನಮಗೆ ಹೇಳವಾಗಿ ಆಶೀರ್ವಾದ ಮಾಡ್ತಾನೆ. ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನನ್ನಂತ ಎಲ್ಲ ಪ್ರಿಯ ಮಕ್ಕಳಿಗೆ ದೇವರು ಹೇಳವಾಗಿ ನಿಮ್ಮನ್ನು ಆಶೀರ್ವದಿಸಿ, ನಿಮ್ಮ ಜೀವಿತದಲ್ಲಿ ಏನೇನು ಕಳ್ಕೊಂಡಿದ್ದೀರೋ, ಯಾವ್ಯಾವ ಆಶೀರ್ವಾದಗಳು ಕಳ್ಕೊಂಡಿದ್ದೀರೋ, ಯೋಬನಿಗೆ ದೇವರು ಎರಡರಷ್ಟು ಆಶೀರ್ವಾದ ಮಾಡ್ದ. ಅದೇ ರೀತಿ ನಿಮಗೆ ದೇವರು ನಿಮ್ಮ ಕುಟುಂಬಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ಹೇರಳವಾಗಿ ಎರಡರಷ್ಟು ಆಶೀರ್ವದಿಸಿ ಅದ್ಭುತವಾಗಿ ನಡೆಸಲೆಂಬುದಾಗಿ ನಾವು ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವಂತರಾಗಿದ್ದೇವೆ. ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ, ಹಾಗೂ ನಿಮ್ಮ ಕುಟುಂಬಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಭವಿಷ್ಯಗಳನ್ನು, ನಿಮ್ಮ ಪ್ರಯಾಣಗಳನ್ನು, ನಿಮ್ಮ ಮಕ್ಕಳನ್ನು ಹೇಳವಾಗಿ ಆಶೀರ್ವದಿಸಿ ತನ್ನ ಹಸ್ತದಲ್ಲಿ ಇಟ್ಟುಕೊಂಡು ಅದ್ಭುತವಾಗಿ ನಡೆಸಲೆಂಬುದಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ. ಒಂದು ನಿಮಿಷ ನಮ್ಮ ಕಣ್ಣುಗಳು ಮುಚ್ಚಿಕೊಳ್ಳೋಣ. ಪ್ರೀತಿಯುಳ್ಳ ಯೇಸುವೇ, ನಿನಗೆ ವಂದನೆ ಸಲ್ಲಿಸ್ತೇವೆ. ಈ ಸುಂದರ ದಿವಸದಲ್ಲಿ, ಈ ಸುಂದರ ಸಮಯದಲ್ಲಿ ನಿನ್ನ ಪಾದದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ ಸ್ವಾಮಿ. ಹೌದಪ್ಪ, ಅನೇಕ ಜನರು ಮನುಷ್ಯರ ಆಶೀರ್ವಾದಗಳು ಹೊಂದಿಕೊಂಡು, ಸೈತನ ಆಶೀರ್ವಾದಗಳು ಹೊಂದಿಕೊಂಡು, ಸೈತನ ಮಾತುಗಳನ್ನು ಕೇಳಿ, ಮನುಷ್ಯನ ಮಾತುಗಳನ್ನು ಕೇಳಿ ಈ ಲೋಕದಲ್ಲಿ ನಿನ್ನ ಆಜ್ಞೆಗಳನ್ನು ಮೀರಿ, ಕರ್ತನೆ ನಿನ್ನ ಸಾನ್ನಿಧ್ಯವನ್ನು ಬಿಟ್ಟು, ಕರ್ತನೆ ಆ ಕಡೆ ಈ ಕಡೆ ಅಲಿತು, ಈ ಲೋಕದ ಆಶೆ, ಕಣ್ಣಿನ ಆಶೆ, ಚೆನ್ನ ಆಶಯದಲ್ಲಿ ಬಿದ್ದು ಪಾಪಕ್ಕೆ ಒಳಗಾಗಿದ್ದರೆ ಸ್ವಾಮಿ ಯೇಸುವೆ, ಇಂಥ ಆಶೀರ್ವಾದ ಬದಲಾವಣೆ ಆಗಬೇಕಾದರೆ, ಈ ಮನುಷ್ಯನ ಆಶೀರ್ವಾದ, ಈ ಸೈತನ ಆಶೀರ್ವಾದದಿಂದ ಬದಲಾವಣೆ ಆಗಬೇಕಾದ್ರೆ, ಪರಿವರ್ತನೆ ಆಗಬೇಕಾದರೆ
ಅದರಿಂದ ಹೊರಗೆ ಬಂದು ಯೇಸುವಿನ ಬಳಿಗೆ ಬಂದು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಾಗ ಯೇಸುವೇ ನೀನು ನಂಬಿಗಸ್ತ ದೇವರು, ನೀತಿವಂತ ದೇವರಾಗಿರುವುದು ಕಾರಣಕ್ಕಾಗಿ ನಮ್ಮ ಪಾಪಗಳಿಗಾಗಿ ನೀನು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ಪರಿಶುದ್ಧ ರಕ್ತವನ್ನು ಸುರಿಸಿದ್ದೀಯ ರಾಜ. ಯೇಸುವೇ, ಆ ರಕ್ತದಿಂದ ನಮ್ಮ ಸಕಲ ಪಾಪಗಳನ್ನು ತೊಳೆದು ಮರಣದಿಂದ, ನರಕದಿಂದ, ಸೈತನ ಆಶೀರ್ವಾದಗಳಿಂದ, ಮನುಷ್ಯನ ಆಶೀರ್ವಾದಗಳಿಂದ ಬಿಡುಗಡೆ ಕೊಡುವಂತ ದೇವರು ನೀನು ಒಬ್ಬನೇ ಆಗಿದ್ದೀಯ ರಾಜ. ನಿನ್ನ ಪಾದದಲ್ಲಿ ಬಂದು ನಾವು ಬೇಡುವಾಗ ನಮ್ಮ ಪಾಪಗಳನ್ನು, ನಮ್ಮ ಶಾಪಗಳನ್ನು, ನಮಗೆ ಮರಣದಿಂದ, ನರಕದಿಂದ ಬಿಡುಗಡೆ ನೀಡಿ ಜಯ ಕೊಡುವಂತ ದೇವರು ನೀನಾಗಿದ್ದಿ ಅಪ್ಪ. ಯೇಸುವೇ, ನಿನ್ನ ಮುಂದೆ ಪಶ್ಚಾತ್ತಾಪ ಪಡುವಾಗ ನಮ್ಮ ತಪ್ಪು, ನಮ್ಮ ಪಾಪಗಳು ಕ್ಷಮಿಸಿ ನಂಬಿಕೆ, ವಿಶ್ವಾಸ, ಹೊಸ ಜೀವಿತ, ಹೊಸ ಮನಸ್ಸು, ಹೊಸ ಹೃದಯ, ಹೊಸ ಬಲದಿಂದ, ಹೊಸ ಕೃಪೆಯಿಂದ ತುಂಬಿಸುವಂತ ದೇವರು ನೀನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ. ನಿನ್ನ ಸಾನ್ನಿಧ್ಯದಲ್ಲಿ ತೆರೆವಾಗಿರುವಂತ ಎಲ್ಲ ಮಕ್ಕಳ ಮೇಲೆ ಯೇಸುವೇ ನಿನ್ನ ಆಶೀರ್ವಾದಗಳನ್ನು ಅವರಿಗೆ ಅನುಗ್ರಹಿಸು ದೇವರ ಆತ್ಮನೆ. ದಿನ ದಿನ ನಿನ್ನ ಆಜ್ಞೆಗಳು ಕೈಕೊಂಡು ನಡೆಯುವಂತ ಮಕ್ಕಳಾಗಿ, ನಿನ್ನ ಪ್ರೀತಿ ಮಾಡುವಂತ ಮಕ್ಕಳಾಗಿ, ನಿನ್ನ ಭಯದಲ್ಲಿ ಭಕ್ತಿಯಲ್ಲಿ ಬೆಳೆದು ನಿನ್ನ ಪರಿಶುದ್ಧ ಮಕ್ಕಳಾಗಿ ಜೀವಿಸುವುದಕ್ಕಾಗಿ ಎಲ್ಲ ಮಕ್ಕಳನ್ನು ಸಹಾಯ ಮಾಡು. ಅವರ ಕೊರತೆ, ಅವರ ಕಣ್ಣೀರು, ಅವರ ವೇದನೆ, ಅವರ ಸಂಕಟಗಳಾಗಲಿ, ಕುಟುಂಬದ ಸಮಸ್ಯೆಗಳಾಗಲಿ, ವೈಯಕ್ತಿಕ ಸಮಸ್ಯೆಗಳಾಗಲಿ, ಎಲ್ಲ ಸೈತನ ಹಾಕಿರುವಂತ ಯೋಜನೆಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಎಲ್ಲ ನಾಶಗೊಳಿಸುತ್ತದೆ ಸ್ವಾಮಿ. ಯೌವನಿಗೆ ಮಾಡಿದಂತೆ 2 ವರ್ಷದ ಆಶೀರ್ವಾದ ನಿನ್ನ ಮಕ್ಕಳಿಗೆ 2 ವರ್ಷದ ಆಶೀರ್ವಾದಗಳನ್ನು ಅನುಗ್ರಹಿಸಿ ಅದ್ಭುತವಾಗಿ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೀವಿ ಅಪ್ಪ. ಯೇಸುವೇ, ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಮುಂದಿನ ಎಲ್ಲ ಸಮಯ ನಿನ್ನ ಪರಿಶುದ್ಧ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೇ. ಆಮೆನ್, ಆಮೆನ್, ಹಲ್ಲೆಲೂಯಾ.